ರಾಯಪುರಂ ವಾರ್ಡ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೀನುಗಾರರ ಘಟಕದ ರಾಜ್ಯ ಕಾರ್ಯದರ್ಶಿ ಖಿಜರ್ ಮುನಾವರ್ ಅಹ್ಮದ್ ಅವರು ವೋಟ್ ಚೋರಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಬಸ್ ನಿಲ್ದಾಣಗಳು ಸೇರಿದಂತೆ ಹಲವು ಪ್ರಮುಖ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯರಿಗೆ ಮತದಾನ ಹಕ್ಕಿನ ಸಂರಕ್ಷಣೆಯ ಬಗ್ಗೆ ಮಾಹಿತಿ ನೀಡಿದರು. ಈ ದೇಶದ ಭವಿಷ್ಯ ನಮ್ಮ ಮತದಲ್ಲಿ ನಿಂತಿದೆ. ನಮ್ಮ ಮತವನ್ನು ಕಳವು ಮಾಡಲಾಗುತ್ತಿದೆ ಎಂಬ ಶಂಕೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ನಮ್ಮ ಹಕ್ಕಿಗಾಗಿ ಹೋರಾಡುವ ವೇಳೆ ಸಂವಿಧಾನವನ್ನು ಉಳಿಸುವುದು ನಮ್ಮ ಹೊಣೆ. ಮತದಾನ ಕೇವಲ ಒಂದು ಕ್ರಿಯೆ ಅಲ್ಲ, ಇದು ನಮ್ಮ ಘೋಷಣೆ. ಯಾರೂ ನಮ್ಮ ಹಕ್ಕನ್ನು ಹೋಗಾಗಲು ಬಿಡಬೇಡಿ. ನಮ್ಮ ಸಂವಿಧಾನವು ನಮ್ಮ ಆಸ್ತಿ, ಅದನ್ನು ಕಳವು ಮಾಡಲು ಬಿಡಬೇಡಿ. ನಾವು ಬದಲಾಗದ ಭದ್ರತಾ ಗಡಿ. ಹೋರಾಟ ನಡೆಸೋಣ, ನಮ್ಮ ಮತದ ಹಕ್ಕು. ಖಿಜರ್ ಮುನಾವರ್ ಅಹ್ಮದ್ ಅವರು ಸಂವಿಧಾನದ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದರು. ಸಂವಿಧಾನ ನಮ್ಮ ಹಕ್ಕುಗಳನ್ನು ನೀಡುತ್ತದೆ, ಆದರೆ ಆ ಹಕ್ಕುಗಳನ್ನು ಉಳಿಸಿಕೊಳ್ಳುವುದು ನಮ್ಮ ಹೊಣೆಗಾರಿಕೆ. ಪ್ರತಿಯೊಬ್ಬ ನಾಗರಿಕರು ಜಾಗೃತರಾಗಿರಬೇಕು. ಜಾಗೃತಿಯೇ ಜನತಂತ್ರದ ಶಕ್ತಿ. ಅಭಿಯಾನದಲ್ಲಿ ಭಾಗವಹಿಸಿದ ಯುವಕರು, ಮಹಿಳೆಯರು ಮತ್ತು ಹಿರಿಯರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಹಲವರು ಮೊದಲ ಬಾರಿಗೆ ಮತದಾನ ಕುರಿತು ಇಷ್ಟೊಂದು ವಿವರವಾದ ಮಾಹಿತಿ ಪಡೆದುಕೊಂಡಿದ್ದರು. ಕೆಲವು ಹಿರಿಯರು ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸ್ಥಳೀಯರು ಅಭಿಯಾನದ ಅಂತ್ಯದಲ್ಲಿ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೋಟ್ ಜಾಗೃತಿ ಶಿಬಿರಗಳನ್ನು ಆಯೋಜಿಸಲು ಸಂಘಟಕರು ಯೋಜಿಸುತ್ತಿರುವುದಾಗಿ ತಿಳಿಸಿದರು. ನ್ಯೂಸ್ 4 ರಿಪೋರ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಖಿಜರ್ ಮುನಾವರ್ ಅಹಮದ್ ಮಾತಾಡ್ತಾ ಇರೋದು. ರಾಯಪುರಂ ವಾರ್ಡ್, ಚಾಮರಾಜಪೇಟೆ ಕ್ಷೇತ್ರ, ಕಾಂಗ್ರೆಸ್ ಫಿಶರ್ಮ್ಯಾನ್ ಅಸೋಸಿಯೇಷನ್ ಇಂದ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ, ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ. ಇವತ್ತು ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದು ಬಹಳ ತಿಂಗಳಿಂದ ನಾವು ನಡೀತಾ ಇದ್ದೀವಿ ವೋಟ್ ಚೋರಿ ಬಗ್ಗೆ. ನೋಡಿ, ಇವತ್ತು ಬಿಹಾರ್ ರಿಸಲ್ಟ್ ಬಂತು, ಇನ್ನೂ ಅಪ್ಡೇಟ್ ಲಾಸ್ಟ್ ಇದೆ. ಇದು ವೋಟ್ ಚೋರಿ ಏನು ಮಾಡ್ಕೊಂಡ್ಬಿಟ್ಟಿದೆ, ಅದೇ ತರ ರಿಸಲ್ಟ್ ನಮ್ಗೆ ಸಿಕ್ಕಿದೆ. ನಾವೆಷ್ಟು ಅವೇರ್ನೆಸ್ ಮಾಡಿದ್ರು, ಎಷ್ಟು ಎಲೆಕ್ಷನ್ ಕಮಿಷನ್ಗೆ ನಾವು ಎಷ್ಟು ಪತ್ರಗಳು ಹಾಕಿದ್ರು, ಎಷ್ಟು ಅರ್ಜಿಗಳಾದ್ರೂ ಅದೇ ತರದ್ ಬರ್ತದೆ. ಇಡೀ ಇಂಡಿಯಾನಲ್ಲಿ ಈ ತರ ಹೋಗ್ತಾ ಇದ್ರೆ ನಮ್ಮ ಹಕ್ಕು, ನಮ್ಮ ಮತ, ನಮ್ಮ ಏನೇನು ಸಂವಿಧಾನದಲ್ಲಿ ನಮ್ಗೆ ಏನೇನು ಬೇಕಾಗಿರೋದು ಇದು ಎಲ್ಲ ಕಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಒಂದಾಗಿ ಜಾಗೃತರಾಗಿ ನಿಮ್ಮ ಮತವನ್ನು, ನಮ್ಮ ಹಕ್ಕನ್ನು ಚಲಾಯಿಸಿ. ಅದ್ ಪರಿಣಾಮ ಏನಾಗಿದೆ ಇವಾಗ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಣಬಹುದು. ಇನ್ನೊಂದು ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. EVM ಒಂದು ಟ್ರಕ್ ಸಿಕ್ಕಿದೆ ನಮ್ಗೆ ಎಲೆಕ್ಷನ್ ಕಮಿಷನ್ಗೆ, ಆದ್ರೂ ಅವರು ಏನು ಇದ್ರ ಬಗ್ಗೆ ಮಾಡಿಲ್ಲ. ನೋಡಿ, ಎಲೆಕ್ಷನ್ ಕಮಿಷನ್ ಇದ್ದು ಅವ್ರದ್ದೇ ಸರ್ಕಾರ ಇದು ಎಲ್ಲ ಮಾಡಿ ನಮ್ಮ ಪರಿಸ್ಥಿತಿ ಏನಾಗಿದೆ. ಇವಾಗ ನಾವು 1.5, 2 ತಿಂಗಳು 3 ತಿಂಗಳಿಂದಾನು ನಾವು ವೋಟ್ ಚೋರಿ ಬಗ್ಗೆ ಕ್ಯಾಂಪೇನ್ ಮಾಡಿಸ್ಕೊಂಡು ಮಾಡಿದ್ರೆ, ಆದ್ರೂ ಏನು ನಮ್ಗೆ ಅದು ಫಲಿತಾಂಶ ಸಿಕ್ಕಿಲ್ಲ. ಅದೇ ಹಿಂಗೆ ನಡೀತಾ ಇದೆ. ನಮ್ದು ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದೇ ಅಪೀಲ್, ಇದ್ರದ್ದು ರೀ-ಎಲೆಕ್ಷನ್ ಮಾಡಬೇಕು ಅಂತ ನಮ್ದು ಒಂದು ಬಯಸಿಕೆ ಇದೆ. ಎಲೆಕ್ಷನ್ ಕಮಿಷನ್ಗೆ ನಾವು ಒಂದು ಮಾತನ್ನ ಈ ಮೂಲಕ ತಿಳಿಸ್ತೀವಿ. ಎಲೆಕ್ಷನ್ ಕಮಿಷನ್ ಅವರು ನಿಷ್ಪಕ್ಷವಾಗಿ ನಿಂತ್ಕೊಂಡು ಎಲ್ಲದು EVM ಮಿಷಿನ್ ಆಗಿರ್ಲಿ, ಇಲ್ಲ ವೋಟ್ ಚೋರಿ ಆಗಿರ್ಲಿ, ಈ ತರದ್ದು ನಿಮ್ಮ ಓಟು ನಿಮ್ ಯಾವ ಕ್ಷೇತ್ರದಲ್ಲಿ ಹಾಕ್ತೀರಾ, ಯಾರಿಗೆ ಹಾಕಿ, ಅದು ನಾವು ಬಯಸಿಲ್ಲ. ಬಟ್ ನಿಮ್ದು ಒಂದು ಏನು ಅಧಿಕಾರ ಇದೆ, ನೀವು ಹಾಕ್ತಾ ಇರೋದು ಕಾಂಗ್ರೆಸ್ ಆಗಿರ್ಲಿ, ಯಾವ ಪಕ್ಷಗಾಗಿರ್ಲಿ, ವೋಟ್ ಹೋಗ್ತಾ ಇದ್ದೀವಿ ಯಾರಿಗೂ, ಇದು ನಿಲ್ಸ್ಬೇಕು. ಇದ್ರ ಬಗ್ಗೆ ನಾವು ಕೊನೆ ತನಕ ನಮ್ಮ ಜೀವನ ಇದ್ದಾಗ ತನಕ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಇರೋ ಅಧಿಕಾರಗಳಿಗೂ ನಾವು ಬಿಡೋದಿಲ್ಲ, ಯಾವ ಇದಕ್ಕೂ ಬಿಡೋದಿಲ್ಲ.